ಎನಲೋ ನಸುನಗೆಯಿಂದ ಕುಂತಿಯ ತನುಜರಟ್ಟಿದ ಪಾವುಡಂಗಳನನಿತುವನು ತೆಗೆಸಿದನು. ಕೆಲದಲ್ಲಿ ಸಂಧಿ ವಿಗ್ರಹಿಯ ಧನುಜಗರನೀಕ್ಷಿಸಲು ಲಿಖಿತವನು ಅನುನಯದೊಡಳವಡಿಸಿ ಭಿನ್ನಗವೆನುತ ನೇಮವ ಕೊಂಡೋಗೋ ಕಳವಳವಡಗೆ ವಾಚಿಸಿದ. ಪದ್ಯ 33. ಇದರೊಳಗೆ ಚಾರರ ಮಾತಿಂದ ಬಹಳ ಸಂತೋಷಗೊಂಡ ಶ್ರೀಕೃಷ್ಣ ಈ ಚಾರರು ತಂದಿದ್ದ ಉಡುಗೊರೆಯನ್ನೆಲ್ಲ ಸ್ವೀಕರಿಸಿ ಅದನ್ನೆಲ್ಲ ತನ್ನ ಕಡೆಯವ್ರನ್ನ ಕರೆದು ಅದೆಲ್ಲ ತೆಗೆದಿರಿಸಿ ಅಂತ ಹೇಳಿಬಿಟ್ಟು ಸಂಧಿ ವಿಗ್ರಹಿಯ ಧನುಜಹರನ್ ಈಕ್ಷಿಸಲು, ಅಂದರೆ ನಾನು ಆಗಲೇ ಹೇಳಿದಾಗೆ ಸಂಧಿ ವಿಗ್ರಹಿ ಅಂತಂದರೆ ಈ ರಾಜತಾಂತ್ರಿಕರು, ಕಾರ್ಯದರ್ಶಿ, ರಾಯಭಾರಿ, ಅಂದರೆ ಆಸ್ಥಾನದ ಒಬ್ಬ ವಿದೇಶಾಂಗ ಅಧಿಕಾರಿ ಅಥವಾ ಸಚಿವ ಅನ್ನೋ ಅರ್ಥದಲ್ಲಿ ತಗೊಳ್ಬೇಕು. ಈ ಸಂಧಿ ವಿಗ್ರಹಿ ಕೆಲಸ ಏನು ಅಂದರೆ ಯುದ್ಧ ಅಥವಾ ಶಾಂತಿ ಸಂಧಾನ ಇಂಥ ವಿಷಯಗಳಲ್ಲಿ ರಾಜರಿಗೆ ಸಲಹೆ ಕೊಡ್ತಾ ಇರ್ತಾರೆ. ಅದು ಇವತ್ತಿಗೂ ನಾವು ನೋಡ್ತೀವಲ್ಲ, ಆ ಕಾಲದಲ್ಲೂ ಕೂಡ ಹಾಗೆ ಇದ್ರು. ಅವ್ರ ಕಡೆಗೆ ನೋಡ್ತಾರೆ. ಶ್ರೀಕೃಷ್ಣ ನೋಡಿದ ತಕ್ಷಣ ಅವ್ರಿಗೆ ಅರ್ಥ ಆಗುತ್ತೆ. ಅಂದರೆ ನೀವು ತಂದಿರ ಏನು ಓಲೆ ಸುದ್ದಿ ಸಮಾಚಾರ ಇದೆಯಲ್ಲ ಅದನ್ನು ಓದಿ ಅಂತ ಅಪ್ಪಣೆ ಕೊಡ್ತಾನೆ. ಅದು ಕೊಟ್ಟ ತಕ್ಷಣ ಅವರು ಓದೋದಕ್ಕೆ ಪ್ರಾರಂಭಿಸ್ತಾರೆ, ಅನುವಾಗ್ತಾರೆ ಓದೋದಕ್ಕೆ. ಅಂದರೆ ನಾವಿಲ್ಲಿ ಏನು ಕಾಣ್ಬೋದು ಅಂದರೆ ಕುಮಾರವ್ಯಾಸ ರಾಜನ ಆಸ್ಥಾನದಲ್ಲಿದ್ದ ಹೊತ್ತಿಗೆ ಪ್ರತಿಯೊಂದು ರಾಜತಾಂತ್ರಿಕ ವ್ಯವಹಾರಗಳು ಹೇಗೆ ನಿಯಮಬದ್ಧವಾಗಿ ಶಿಸ್ತುಬದ್ಧವಾಗಿ ನಡೀತಿದ್ವು ಅನ್ನೋದನ್ನು ಅದೇ ರೀತಿ ಬಹಳ ಒಳ್ಳೆಯ ರೀತಿಯಲ್ಲಿ ಅದನ್ನು ಇಲ್ಲಿ ನಿರೂಪಿಸಿದ್ದಾನೆ. ಅದನ್ನು ಕಾಣ್ತೀವಿ. ಸ್ವಸ್ತಿ ದಾನವರಾಯ ಕುಂಜರ ಮಸ್ತಕಾಂಕುಶ ಖೇಲನ ಪರ್ಯಸ್ತ ಯದುಕುಲ ಸಿಂಹ ಸಂಹೃತ ಜನ್ಮ ದುರಿತ ಭಯ ಹಸ್ತಕಲಿತ ಸುದರ್ಶನೋರ್ಧ್ವಗಭಸ್ತಿ ಲವಶಮಿತಾರ್ಕ ಪರಿವೃಢ ವಿಸ್ತರಣ ಚಿತ್ತೈಸೋ ಕುಂತಿಯ ಸುತರ ಬಿಂದಭವ ಚಿತ್ತೈಸೋ. ಪದ್ಯ 34. ಇದು ಬಹಳ ಸ್ವಾರಸ್ಯವಾಗಿದೆ. ಕುಮಾರವ್ಯಾಸ ತನ್ನ ಶ್ರೀಕೃಷ್ಣನ ಭಕ್ತಿ ಮತ್ತು ಪ್ರೇಮನ ಧರ್ಮರಾಯನ ಈ ಓಲಗದ ಒಕ್ಕಣಿಕೆ ಮೂಲಕ ನಿರೂಪಿಸ್ತಾನೆ. ಸ್ವಸ್ತಿ ದಾನವರಾಯ ಕುಂಜರ ಮಸ್ತಕ ಅಂಕುಶ ಖೇಲನ ಪರಿಯಸ್ತ ಯದುಕುಲ ಸಿಂಹ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದರೆ, ಈ ದಾನವ ರಾಜರು ಅನ್ನೋ ಆನೆಗಳಿದಾರಲ್ಲ ಅವ್ರಗಳ ನೆತ್ತಿ ಮೇಲೆ ಅಂಕುಶ ಇಟ್ಟು ಸುಲಭವಾಗಿ ಸಂಹರಿಸ್ಬಿಡ ಯದುಕುಲ ಸಿಂಹ, ನೀನು ಅವ್ರನ್ನ ಅಷ್ಟು ಸುಲಭವಾಗಿ ಸಂಹರಿಸ್ತೀಯಾ ಅಂತ. ಅಂದರೆ ನಮಗೆ ಗೊತ್ತಿದೆ ಆನೆ ಬಹಳ ಶಕ್ತಿಯುತವಾದ ಪ್ರಾಣಿ. ಅದಕ್ಕೇನೋ ಒಂದು ಸೊಂಡ್ಲಲ್ಲಿ ಹೊಡೆದು ಸಾಯಿಸ್ತೀನಿ ಅಥವಾ ಕಾಲು ಹೊಡೆದು ಸಾಯಿಸ್ತೀನಿ ಅನ್ನೋದಕ್ಕೆ ಆಗಲ್ಲ. ಅದಕ್ಕೇನಾಗುತ್ತೆ, ಸಿಂಹಕ್ಕೆ ಗೊತ್ತಿರುತ್ತೆ ಅದರ ಕುಂಭಸ್ಥಳನ ಬಗದು ಬಿಟ್ಟರೆ ಅಲ್ಲಿಗೆ ಅದು ಸಾಯುತ್ತೆ ಅಂತ ಹೇಳಿ ಸಿಂಹ ಯಾವಾಗಲೂ ಮೊದಲು ಅದರ ಕುಂಭಸ್ಥಳದ ಮೇಲೆ ಹಾರಿ ಅದನ್ನು ಬಗೆಯುತ್ತಲ್ಲ, ಆ ರೀತಿ ನೀನು ದಾನವರನ್ನ ಅವರ ನೆತ್ತಿಯ ಮೇಲೆ ಅಂಕುಶ ಇಟ್ಟು ಅವರನ್ನು ಸುಲಭವಾಗಿ ನೀನು ಸಂಹರಿಸ್ಬಿಡ್ತೀಯ. ಅಂಥ ನೀನು ಯದುಕುಲ ಶ್ರೇಷ್ಠ ಸಿಂಹ ಅಂತ ಹೇಳ್ತಾ ಇದ್ದಾನೆ. ಸಂಹೃತ
ಸಂಹೃತ ಜನ್ಮ ದುರಿತ ಅಭಯ ಅಂದರೆ ನಮ್ಮದು ಸಂಚಿತ ಪಾಪಗಳಿರುತ್ತಲ್ಲ, ಜನ್ಮ ಜನ್ಮದಲ್ಲೂ ಬೇಕಾದಷ್ಟು ಪಾಪ ಮಾಡಿರ್ತೀವಲ್ಲ, ಅದನ್ನೆಲ್ಲನೂ ನೀನು ನಮ್ಮ ಪಾಪ, ಆ ಪಾಪದ ಭಯ, ಇದನ್ನೆಲ್ಲ ನೀನು ಹೋಗಲಾಡ್ಸಂಥ ಪುರುಷ, ಮಹಾಪುರುಷ ನೀನು. ಹಸ್ತಕಲಿತ ಸುದರ್ಶನೋದ್ವಗ ಗಭಸ್ತಿ ಅಂದರೆ ಸುದರ್ಶನ ಚಕ್ರ ನಿನ್ನ ಕೈಲಿ ಎಷ್ಟು ಕಾಂತಿಯುತವಾದ ಸುದರ್ಶನ ಚಕ್ರ ಇದೆ. ಲವಶಮಿತಾರ್ಕ ಅಂದರೆ ಅದರ ಒಂದು ಆ ಕಾಂತಿಯುತವಾದ ಸುದರ್ಶನ ಚಕ್ರದ ಒಂದು ಲವಲೇಶ, ಒಂದು ಸಣ್ಣ ಕಾಂತಿಯಿಂದ ಸೂರ್ಯನ ಪ್ರಭೆಯನ್ನೇ ನೀನು ಮಂಕಾಗಿಸ್ಬಿಡ್ತೀಯ. ಅಂಥ ಒಂದು ಸುದರ್ಶನ ಚಕ್ರವನ್ನು ಹೊಂದಿರುವನು ನೀನು. ಪರಿವೃಢ ಒಡೆಯ, ವಿಸ್ತರಣ ಚಿತ್ತೈಸು. ವಿಸ್ತರಣ ಅಂದರೆ ನೀನು ಬಹಳ ವಿಸ್ತಾರವಾದ ಉನ್ನತ ನೆಲೆಯಲ್ಲಿ ನೆಲೆಸಿರುವ ವಿರಾಟ ಸ್ವರೂಪದ ಕೃಷ್ಣ. ಚಿತ್ತೈಸು ಕುಂತಿಯ ಸುತರ ಭಿನ್ನಪವ. ನಾವು ಸಾಮಾನ್ಯರು, ಕುಂತಿ ಮಕ್ಕಳು, ನಮ್ಮ ಒಂದು ಭಿನ್ನನ ನೀನು ದಯವಿಟ್ಟು ಆಲಿಸು, ನಮ್ಮನ್ನು ಕೇಳಿಸ್ಕೊ ಅಂತ ಹೇಳಿ ಅಷ್ಟು ಸುಂದರವಾದ ಒಕ್ಕಣಿಕೆಯಿಂದ ತನ್ನ ಪತ್ರವನ್ನು ಕಳಿಸಿದ್ದಾನೆ ಧರ್ಮರಾಯ.